ನಿಮಗೆ ಹಿಂದೂ ಬಗ್ಗೆ ಕಾಜಿ ಇದ್ರೆ ಒಪ್ಕೊಳ್ಳೋಣ, ನಿಮ್ಮ ಆಸ್ತಿಗಳೆಲ್ಲ ಕೊಡ್ರಿ, ಬಡವ್ರಿಗೆ ಕೊಡ್ರಿ, ಗುಡಿಗಳೆಲ್ಲ ಸಣ್ಣ ಸಣ್ಣ ಸಮಾಜಗಳಿಗೆ ಬಿಟ್ಕೊಡ್ರಿ, ಯಾಕೆ ಕೊಡಬಾರ್ದು? ಆಮೇಲೆ ಒಳ ಮದುವೆ ಮಾಡ್ರಲ್ಲ. ನಿಮ್ಗೆ ಅಷ್ಟೇ ಹಿಂದೂ ಬಗ್ಗೆ ಕನ್ಸೆಂಟ್ ಇದ್ದರೆ ನನ್ನ ರಿಕ್ವೆಸ್ಟ್ ಇದೆ, ನಿಜಕ್ಕೂ ಒಳ್ಳೆ ಹಿಂದೂ ನಮ್ಮ ಸಮಾಜ ಆಗಬೇಕಾಗಿದ್ರೆ ಕೊಡತೋಣ ವ್ಯವಹಾರ ಸ್ಟಾರ್ಟ್ ಮಾಡಿರಿ ನೀವು. ಮೊದಲು ಸಣ್ಣ ಸಣ್ಣ ಸಮಾಜ, ಕೆಳ್ಳೆಕ್ಯಾತ್ರ ಸಮಾಜ ಏನ್ರಿ, ಮಡಿವಾಳ ಸಮಾಜ, ಸುಣಗಾರ ಸಮಾಜ, ಕುಂಬಾರ ಸಮಾಜ, ಇಂಥ ಸಣ್ಣ ಸಣ್ಣ ಸಮಾಜಕ್ಕೆ ಇಟ್ಕೊಂಡು ಮೊದಲು ಮದುವೆ ಮಾಡ್ಸರಿ ನೀವು ಕೊಡತೋಣದ್ ಮಾಡಿ. ಆಮೇಲೆ ನೋಡೋಣ. ದೊಡ್ಡ ಎಕ್ಸಾಂಪಲ್ಗಳು ಭಾಳ ಕೊಟ್ಟಿದ್ದಾರೆ ಈ ದೇಶದಲ್ಲಿ. ಯಾಕೆ ಮಾಡ್ಬಾರ್ದು? ಮತ್ತೆ ಮಾತಾಡ್ತಿರಲ್ಲ, ಹಿಂದೂ ಅಂತ ಮಾತಾಡ್ತಿರಲ್ಲ, ಮತ್ತೆ ಎಲ್ಲರೂ ಒಂದೇ ತಾನೇ ಮಾತಾಡ್ರಿ, ಕೊಡತೋಣದ್ ಮಾಡ್ರಿ. ಕೊಡತೋಣದ್ ಬೇಡ ಇದಕ್ಕೆ ಹೇಳ್ರಿ. ನನ್ನ ಉದ್ದೇಶ ನೀವು ಅಷ್ಟೇ ಹೆಂಗಿದ್ರೆ ಮಾಡಿರಲ್ಲ, ಯಾರು ಬೇಡ ಅಂದರೆ. ಈಗ ಹಿಂದೂ ಪರ ಮಾತನಾಡ್ತಕ್ಕಂಥ BJP ಅವ್ರ ಕೇಂದ್ರದಲ್ಲಿ ಇವ್ರ ಮಕ್ಕಳು ಒಂದು ಯಾವುದು ಸ್ಟ್ರೈಕಿಗೆ ಬರಲ್ಲ, ಒಂದು ಯಾವುದು ಗಲಾಟೆಗೆ ಬರೋದಲ್ಲ, ಒಂದು ಯಾವುದು ಅವ್ರ ಮೇಲೆ ಕೇಸ್ಗಳು ಇರೋದಲ್ಲ. ಇವರು ನಮ್ಮನ್ನ ಉದ್ದೇಶಪೂರ್ವಕವಾಗಿ ಹಿಂದಿ ಕಲಿ, ಮೈಥಾಲಜಿ ಬಗ್ಗೆ ಮಾತನಾಡ್ತಾರೆ. ಇವ್ರ ಮಕ್ಕಳೆಲ್ಲ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಓದ್ತಾರೆ. ಇದ್ರ ಬಗ್ಗೆ ಚರ್ಚೆ ಬೇಡ. ಐ ಆಮ್ ಆಸ್ಕಿಂಗ್ ರಿಯಲ್ ಥಿಂಗ್ ಆರ್ ರಾಂಗ್ ಥಿಂಗ್. ಐ ಗಾಟ್ ಎವ್ರಿ ರೈಟ್ ಟು ಆಸ್ಕ್. ಐ ಆಮ್ ಅ ಪ್ರೌಡ್ ಹಿಂದೂ, ವಿ ಆರ್ ಆಲ್ ಪ್ರೌಡ್ ಹಿಂದೂ. ವಾಟ್ ಡಸ್ ಇಟ್ ಮೀನ್? ಇವತ್ತು ನಮ್ಮ 70 ವರ್ಷದ ಇತಿಹಾಸದಿಂದ ಇಲ್ಲಿವರೆಗೆ ಬಂದರೆ 6,70,000ಕ್ಕೂ ಹೆಚ್ಚು ಗುಡಿಗಳು ನಮ್ಮ ಕಾಲದಲ್ಲಿ ಆಗಿರೋದು. ಇಲ್ಲಿವರೆಗೆ ಶಕ್ತಿ ಪೀಠಗಳು ನಾವೇ ಮಾಡಿರೋದು. ಇವ್ರು ಬಂದೇನೋ ಒಂದು ಶಕ್ತಿ ಪೀಠಗಳು ಮಾಡಿದಾರಾ? ಅದು ಸಾಫ್ಟ್ ಹಿಂದುತ್ವ ಅಂದ್ರೆ ಹಿಂದೂ ಇಸ್ ಬೀಂಗ್ ಅ ವೇ ಆಫ್ ಲಿವಿಂಗ್. ಸುಪ್ರೀಂ ಕೋರ್ಟ್ ಹೇಳಿದೆ ಹಿಂದೂ ಇಸ್ ವೇ ಆಫ್ ಲಿವಿಂಗ್ ಅಂತ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಹೇಳಿದೆ. ಇವ್ರು ಅದನ್ನ ಮುಸ್ಲಿಂ, ಅದೇ ಇವರು ಮುಸ್ಲಿಂ ಇರೋದು ಮಾತಾಡೋದು ಬಿಟ್ಟು ಬೇರೆ ಮಾತಾಡ್ಬೋದು ಹೇಳಿ ನೋಡೋಣ. ಹಂಗೆ ದೇವೇಗೌಡರು ಅದನ್ನ ಹೇಳಿದ್ರಲ್ಲ, ದೇವೇಗೌಡರು ಅದ್ ಹೇಳಿಲ್ವಾ? ದೇವೇಗೌಡರು ಕೂಡ ಅದನ್ನ ಹೇಳಿದ್ರು, ನಾನೇನೋ ನನಗೆ ಮುಂದಿನ ಜನ್ಮ ಸಿಕ್ಕರೆ ನಾನು ಮುಸ್ಲಿಂ ಆಗ್ಬಿಟ್ಬೇಕಂತ ಹೇಳಿರ್ತಕ್ಕಂಥದ್ದು ಅವ್ರಿಗೆ ಕೇಳ್ಬೇಕು ಅಲ್ರಿ. ದೇವೇಗೌಡರು ಸಾಹೇಬರು ಈ ದೇಶದ ಪ್ರೈಮ್ ಮಿನಿಸ್ಟರ್ ಅಲ್ವಾ? ಈ ಮಾತು ಹೇಳಿಲ್ವಾ ದೇವೇಗೌಡರು ಸಾಹೇಬರು? ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು. I am not going to, I cannot criticize Mr. Devagowda Sahab. He is one of the senior most leader. I got highest regard and respect for him. I am not criticizing. I am telling you, ಈ ತರ ಹೇಳಿದ್ರು ಅಂತ ಹೇಳಿದೆ. ಭಾರತೀಯ ಜನತಾ ಪಕ್ಷದ ನಾಯಕರುಗಳು, ಹಿಂದೂ ಹೋರಾಟಗಾರರು ಸಂತೋಷ್ ಲಾಡ್ ಅವರು ಹೇಳ್ತಾ ಇರುವುದು ಸತ್ಯ ಅಲ್ವಾ? ಸಂಬಂಧ ಬೆಳೆಸಿ ಕುಟ್ಟು ತಗೊಳ್ಳೋದನ್ನ ಮಾಡಿ ನಿಮ್ಮ ಮನೆಯ ಮಕ್ಕಳನ್ನ ಬೇರೆ ಬೇರೆ ಸಣ್ಣ ಪುಟ್ಟ ಜಾತಿಗಳವ್ರಿಗೆ ಕೊಟ್ಟು ಮದುವೆ ಮಾಡಿ ಅವರ ಮನೆಯ ಹೆಣ್ಣು ಮಕ್ಕಳನ್ನ ನಿಮ್ಮ ಮನೆಗೆ ಮದುವೆ ಮಾಡ್ಕೊಳ್ಳಿ, ಸಂಬಂಧ ಬೆಳೆಸಿ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳ್ತೀರಲ್ಲ. ಅಶೋಕ್ ಅವರೇ, CT ರವಿ ಅವರೇ, ಪ್ರತಾಪ್ ಸಿಂಹ ಅವರೇ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ, ಬಹಳಷ್ಟು ಜನ ಹಿಂದೂ ಹೋರಾಟಗಾರರು, ಅಶ್ವಥ್ ನಾರಾಯಣ ಅವರೇ, ಬಹಳಷ್ಟು ಜನ ಹಿಂದೂ ಹೋರಾಟಗಾರರು ಇದ್ದೀರಲ್ಲ, ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಿದ್ದೀರಲ್ಲ. ನೀವು ಹಿಂದುತ್ವ ಅಂತ ಕೇಸರಿ ಹಾಕ್ಕೊಂಡಿದ್ದೀರಲ್ಲ. ಈಗ ಮತ್ತೊಬ್ಬ ಹಿಂದೂ ನಾಯಕ ಉಟ್ಕೊಂಡ್ಬಿಟ್ಟಿದ್ದಾರೆ JDS ನಲ್ಲಿ. ನಿಖಿಲ್ ಕುಮಾರಸ್ವಾಮಿ ರಾಮನಗರದ ಸೋಲಿನ ನಂತರ ಅವರು ಆಟೋಮೆಟಿಕ್ ಆಗಿ ಅವರು ಸಹ ಹಿಂದೂ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ನಿಮ್ಗೆಲ್ಲರಿಗೂ ಹೇಳೋದಿಷ್ಟೇನೆ, ಸಂತೋಷ್ ಲಾಡ್ ಹೇಳ್ತಾ ಇರೋದು ಸತ್ಯ ಅಲ್ವಾ? ಸಂಬಂಧಗಳನ್ನು ಬೆಳೆಸಿ ನೋಡಿ. ಅವ್ರು ಹೇಳ್ತಾರೆ ಸಣ್ಣ ಪುಟ್ಟ ಜಾತಿಗಳು, ಹಿಂದೂ ಧರ್ಮದಲ್ಲಿರುವಂಥ ಸಣ್ಣ ಪುಟ್ಟ ಜಾತಿಗಳಿದ್ದಾವೆ, ಬೇರೆ ಬೇರೆ ಜಾತಿಗಳಿದ್ದಾವೆ. ಬಿಡಿ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅಂತಿರಲ್ಲ, ಜಾತಿ ಇಲ್ಲ ಅಂತಿರಲ್ಲ. ಬೆಳೆಸಿ, ಸಂಬಂಧವನ್ನು ಬೆಳೆಸಿ. ನೀವು ಈ ಸ್ಲೋಗನ್ನನ್ನು ಇಟ್ಕೊಂಡು ಹೊರಟಾಗ ಈ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ. ಮಾಡಿ, ಯಾತಕ್ಕೆ ಮಾಡೋದಿಲ್ಲ? CT ರವಿ ಅವರು ಹೇಳ್ತಾರೆ ತಲೆಯನ್ನು ಕಡಿತೇವೆ, ಕೈ ಕಾಲು ಕತ್ತರಿಸ್ತೇವೆ ಅಂತೇಳಿ. ನಿಮ್ಮ ಮನೆಯ ಮಕ್ಕಳನ್ನು ಕರ್ಕೊಂಡು ಬನ್ನಿ, ಫಸ್ಟು ಅವ್ರ ಕೈಲಿ ಕೊಡ್ರಿ, ಆಮೇಲೆ ಬಡವ್ರ ಮಕ್ಕಳಿಗೆ ಕೈ ಕೊಡಿರಂತೆ. ಸಂತೋಷ್ ಲಾಡ್ ಹೇಳಿರುವುದು ಸತ್ಯ ಅಲ್ವಾ? ಅವರು ಒಬ್ಬ ರಾಜಕಾರಣಿ, ಅವರು ಸಹ ಸ್ವಾರ್ಥಿನೇ. ಆದರೆ ಅವರು ಹೇಳುವಂತಹ ವಿಚಾರಗಳಲ್ಲಿ ಬಹಳಷ್ಟು ಅರ್ಥಪೂರ್ಣವಾಗಿರುತ್ತೆ. ಅದಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಮಾತನಾಡ್ತೀವಿ. ಮಾಧ್ಯಮಗಳ ತಪ್ಪು ನಡೆಗಳ ಬಗ್ಗೆ ಅವ್ರು ಕೇಳ್ತಾರೆ. ಒಬ್ಬ ಪತ್ರಕರ್ತ ಕೇಳಬೇಕಾಗಿರುವಂಥ ಪ್ರಶ್ನೆ ರಾಜಕಾರಣಿ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಅವರನ್ನು ನಾವು ಸಮರ್ಥಿಸ್ಕೊಳ್ತೀವಿ. ಮಾಡಿ, ಇವತ್ತೇ ನಿರ್ಧಾರ ಮಾಡಿ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತಿರಲ್ಲ, ಇವತ್ತೇ ನಿರ್ಧಾರ ಮಾಡಿ. ಮಿಸ್ಟರ್ ಚಕ್ರವರ್ತಿ ಸೂಲಿಬೆಲೆ ಅವಿವಾಹಿತ, ಅಧಿಕೃತವಾಗಿ ಮದುವೆ ಆಗಿಲ್ಲ. ಪುನೀತ್ ಕೆರಳ್ಳಿ ಮದುವೆ ಆಗಿಲ್ಲ. ಇವರೆಲ್ಲರೂ ಇದ್ದಾರಲ್ಲ, ಇವರಿಗೆಲ್ಲರಿಗೂ ಸಹ ಬೇರೆ ಬೇರೆ ಸಣ್ಣ ಪುಟ್ಟ ಜಾತಿಗಳಲ್ಲಿ ತಗೊಂಬಂದು ಮದುವೆ ಮಾಡ್ರಿ. ಯಾತಕ್ಕಾಗೋದಿಲ್ಲ? ಅವತ್ತು ನಿಮ್ಮನ್ನು ನಾವು ಒಪ್ಕೊಳ್ತೀವಿ. ಅದು ಬಿಟ್ಟು ಸುಮ್ಮನೆ ಭಾಷಣ ಮಾಡಿಕೊಂಡು ಏನೋ ಒಂದು ಹಿಂದೂ ಮುಸ್ಲಿಂ ಅಂತ ಇಟ್ಕೊಂಡು ಕೇಸರಿ ಶಾಲುಗಳನ್ನು ಹಾಕ್ಕೊಂಡ್ಬಿಟ್ಟು ನಾವೇನೋ ಮಾಡ್ತೀವಿ ಅಂತ ಹೊರಡ್ತಿರಲ್ಲ. ಇದು ಏನು ಗೊತ್ತಾ? ವೋಟ್ ಬ್ಯಾಂಕ್ ರಾಜಕೀಯ ಆಗುತ್ತೆ. ಹಿಂದೂ ಧರ್ಮವನ್ನು ಬಳಸ್ಕೊಂಡು ನೀವು ಧರ್ಮಕ್ಕೆ ದ್ರೋಹ ಮಾಡ್ದಂಗಾಗುತ್ತೆ. ಅಶೋಕ್ ಅವರು ಉದ್ದುದ್ದ ಮಾತಾಡ್ತಾರೆ, ಏನು ಕೇಸರಿ ಹಾಕ್ಕೊಳ್ತಾರೆ, ವಿಧಾನಸಭೆಯಲ್ಲಿ ಹೇಳ್ತಾರೆ ಬಜರಂಗ ದಳದವ್ರನ್ನ ಬ್ಯಾನ್ ಮಾಡಿದ್ದು ನಾನು ಅಂತ ಹೇಳ್ತಾರೆ, ಬಜರಂಗ ದಳದವ್ರನ್ನ ಗೂಂಡಾ ಕಾಯ್ದೆಗೆ ಸೇರಿಸಿದ್ದು ನಾವು ಅಂತ ಹೇಳ್ತಾರೆ. ಅಧಿಕಾರದಲ್ಲಿ ಇಲ್ದಿದ್ದಾಗ ಬಜರಂಗ ದಳದವರು ನಮ್ಮ ಹೋರಾಟಗಾರರು ಅಂತ ಹೇಳ್ತಾರೆ. ಇದು ವಾಸ್ತವ ಸತ್ಯ.
ನಿಜಕ್ಕೂ ಸಂತೋಷ್ ಲಾಡ್ ಅವರು ಹೇಳಿರುವಂತಹ ವಿಚಾರವನ್ನ ಎಲ್ಲ ಹಿಂದೂ ನಾಯಕರುಗಳು, ಹಿಂದೂ ಹೋರಾಟಗಾರರು, ನಾಯಕರು, ಸ್ವಯಂ ಘೋಷಿತ ನಾಯಕರಿದ್ದರಲ್ಲ, ನೀವೆಲ್ಲರೂ ಸಹ ಮನವರಿಕೆ ಮಾಡಿಕೊಂಡು ಈ ಕೂಡಲೇ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತಿರಲ್ಲ, ಇವಾಗೇ ನೀವು ಶಪಥ ಮಾಡಿ, ಒಂದು ಕಾರ್ಯಕ್ರಮ ಮಾಡಿ, ಒಂದು ಅಭಿಯಾನ ಮಾಡಿ, ಎಲ್ಲದಕ್ಕೂ ಮಾಡ್ತಿರಲ್ಲ, ಎಲ್ಲದಕ್ಕೂ ಯಾತ್ರೆಗಳನ್ನು ಮಾಡ್ತಿರಲ್ಲ, ಆ ಯಾತ್ರೆ ಈ ಯಾತ್ರೆ ಅಂತೆಲ್ಲ ಮಾಡ್ತಿರಲ್ಲ, ಇದಕ್ಕೂ ಒಂದು ಯಾತ್ರೆ ಮಾಡಿ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ನಾವು ಜಾತಿ ಇಲ್ಲದಂತೆ ಸಣ್ಣ ಪುಟ್ಟ ಜಾತಿಗಳನ್ನು, ಬೇರೆ ಬೇರೆ ಜಾತಿಗಳನ್ನು ಬಿಟ್ಟು ಅವರ ಮನೆಯ ಮಕ್ಕಳನ್ನು ನಾವು ಮದುವೆ ಮಾಡ್ಕೊಳ್ಳೋಣ, ನಾವು ನಮ್ಮ ಮಕ್ಕಳನ್ನು ಅವ್ರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಯಾತ್ರೆ ಮಾಡಿ, ಪ್ರೆಸ್ ಮೀಟ್ಗಳನ್ನು ಮಾಡಿ, ಕರಪತ್ರಗಳನ್ನು ಹಂಚಿ, ಮನೆ ಮನೆಗೆ ತಲುಪಿ, ಅವತ್ತು ನಿಮ್ಮನ್ನು ಒಪ್ಕೊಳ್ತೇವೆ. ಇಲ್ದ ಹೋದರೆ ಎಲ್ಲವೂ ಸಹ ಬೂಟಾಟಿಕೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗತ್ತೆ. ಖಂಡಿತವಾಗಲೂ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋದಾದರೆ ಈ ಮನಸ್ಥಿತಿಯಲ್ಲಿ ಬಂದಾಗ ಮಾತ್ರ ನೀವು ಈ ವಿಚಾರವನ್ನು ಬಳಸ್ಕೊಳ್ಳಿ. ಇಲ್ಲದೆ ಹೋದರೆ ಯಾವುದೇ ರಾಜಕೀಯ ಪಕ್ಷ, ಮುಖ್ಯವಾಗಿ ಭಾರತೀಯ ಜನತಾ ಪಕ್ಷ, ನೀವು ಕೇಸರಿ ಶಾಲು ಹಾಕ್ಕೊಂಡು ಧರ್ಮಕ್ಕೆ ಮೋಸ ಮಾಡ್ತಾ ಇದ್ದೀರಿ. ನೀವು ಯಾವತ್ತು ಹಿಂದೂ ಧರ್ಮವನ್ನು ಓಟಿಗೆ ಬಳಸ್ಕೊಂಡ್ರೋ ಅವತ್ತು ಹಿಂದೂ ಧರ್ಮದಲ್ಲಿ ಒಗ್ಗಟ್ಟು ಹೊಟ್ಟೋಯ್ತು, ಆವತ್ತು ಹಿಂದೂ ಧರ್ಮ ಉಳಿಲಿಕ್ಕೆ ಪ್ರಾರಂಭ ಆಯಿತು. ನೀವು ಫಸ್ಟ್ ಹಿಂದೂ ಧರ್ಮದಿಂದ ಹೊರಗಡೆ ಬಂದು ನೀವು ರಾಜಕೀಯ ಪಕ್ಷವಾಗಿ ನಿಮ್ಮ ರಾಜಕೀಯ ಮಾಡ್ಕೊಳ್ಳಿ. ಹಿಂದೂ ಧರ್ಮವನ್ನು ಬಳಸ್ಕೊಂಡು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡು ದ್ವೇಷವನ್ನು ಹಚ್ಚುವಂತಹ ಕೆಲಸ ಮಾಡಬೇಡಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ, ಸಾಮಾಜಿಕ ಕಳಕಳಿಯ ಬಗ್ಗೆ ಮಾತನಾಡುತ್ತೆ, ಭ್ರಷ್ಟಾಚಾರದ ವಿರುದ್ಧ ಮಾತನಾಡುತ್ತೆ, ಹೆಣ್ಣು ಮಕ್ಕಳ ಮೇಲೆ ನಡೆದಂತಹ ದೌರ್ಜನ್ಯಗಳ ಬಗ್ಗೆ ಮಾತನಾಡುತ್ತೆ. ಇದು ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಯಾರ ಮುಂದೆ ಸಹ ತಲೆ ಬಾಗೋದಿಲ್ಲ, ಯಾರಿಗೂ ಸಹ ಸಲಾ ಮುಡಿಯೋದಿಲ್ಲ. ವಾಸ್ತವವಾದ ವಿಚಾರಗಳನ್ನು ನನಗೆ ಗೊತ್ತಿರುವಂತಹ ಮಾಹಿತಿಗಳ ಮೂಲಕ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ಅದೇ ಹೇಳ್ತಿರೋದು, ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಫಸ್ಟ್ ಮೆಡಲ್ ಮುಸ್ಲಿಮಿಗೆ ಕೊಟ್ಟರು. ಮೊಹಮ್ಮದ್ ಯುನುಸ್ನವೀನ್ ಅಂತ ಅವ್ರ ಹೆಸರು 1.3 ಕೋಟಿ ಅವಾಗ ಕೊಟ್ಟಿರೋದು ಪುಣ್ಯಾತ್ಮ. 1 crore 3 lakhs ಅವಾಗ ಡೊನೇಟ್ ಮಾಡಿರೋದು. ಇವತ್ತಿಗೆ ಲೆಕ್ಕ ಹಾಕಿದ್ರೆ 3,000 ಕೋಟಿ ಆಯ್ತು. ಕಾಂಟ್ರಿಬ್ಯೂಷನ್ ಅವ್ರದ್ದು ಐತ್ರಿ. ಈಗ ರಾಜಕೀಯವಾಗಿ ಮಾತನಾಡಬೇಕು. ಗಾಂಧೀಜಿಗೆ ಉಮಾರ್ ಅಂತ ಹೇಳಿ ಬ್ಲಾಂಕ್ ಚೆಕ್ ಕೊಟ್ಟಿದ್ರು, ಅವ್ರು 1 ಕೋಟಿ ರೂಪಾಯಿ ಬ್ಲಾಂಕ್ ಚೆಕ್ ಕೊಟ್ಟಾರೆ. ಪಾಸಿಟಿವ್ ಮಾತಾಡಿದ್ರೆ ಪಾಸಿಟಿವ್ ಐತೆ, ನೆಗೆಟಿವ್ ಹಿಡ್ಕೊಂಡು ಮಾತಾಡಿದ್ರೆ ನೆಗೆಟಿವ್ ಭಾಳ ಇದಾವೆ. ಯಾರು ಕಲ್ಪ್ರಿಟ್ ತೂರಾಟ ಮಾಡಿದ್ದಾರೆ ಅವ್ನು ಹಿಡ್ಕೊಂಡು ಕಾನೂನು ಪ್ರಕಾರ ಶಿಕ್ಷೆ ಕೊಡಬೇಕು. ಈಗ ಹಿಡ್ಕೊಂಡು ಮುಸ್ಲಿಂ ವಿರುದ್ಧವಾಗಿ ನೀವು ಮಾತಾಡಿದ್ರೆ ಏನು ಉಪಯೋಗ ಏನೈತೆ? ಈಗ ಎರಡು ಹಿಂದೂ ಸಮಾಜಗಳು ಗಲಾಟೆ ಆಗ್ತವೆ, ಅವಾಗ ಯಾರ ಪರ ಹೋಗ್ತಾರೆ ನೀವು? ಅಷ್ಟೇ ನಿಮಗೆ ಹಿಂದೂ ಬಗ್ಗೆ ಕಾಜಿ ಇದ್ರೆ ಒಪ್ಕೊಳ್ಳೋಣ, ನಿಮ್ಮ ಆಸ್ತಿಗಳೆಲ್ಲ ಕೊಡ್ರಿ, ಬಡವ್ರಿಗೆ ಕೊಡ್ರಿ, ಗುಡಿಗಳೆಲ್ಲ ಸಣ್ಣ ಸಣ್ಣ ಸಮಾಜಗಳಿಗೆ ಬಿಟ್ಕೊಡ್ರಿ. ಯಾಕೆ ಕೊಡಬಾರ್ದು? ಆಮೇಲೆ ಒಳ ಮದುವೆ ಮಾಡ್ರಲ್ಲ. ನಿಮ್ಗೆ ಅಷ್ಟೇ ಹಿಂದೂ ಬಗ್ಗೆ ಕನ್ಸೆಂಟ್ ಇದ್ರೆ ನನ್ನ ರಿಕ್ವೆಸ್ಟ್ ಇದೆ, ನಿಜಕ್ಕೂ ಒಳ್ಳೆ ಹಿಂದೂ ನಮ್ಮ ಸಮಾಜ ಆಗ್ಬೇಕಾಗಿದ್ರೆ ಕೊಡತೋಣ ವ್ಯವಹಾರ ಸ್ಟಾರ್ಟ್ ಮಾಡ್ರಿ. ನೀವು ಮೊದಲು ಸಣ್ಣ ಸಣ್ಣ ಸಮಾಜ, ಕಿಳ್ಳೆಕ್ಯಾತ್ರ ಸಮಾಜ ಏನ್ರಿ, ಮಡಿವಾಳ ಸಮಾಜ, ಸುಣಗಾರ್ ಸಮಾಜ, ಕುಂಬಾರ ಸಮಾಜ, ಇಂಥ ಸಣ್ಣ ಸಣ್ಣ ಸಮಾಜಕ್ಕೆ ಹಿಡ್ಕೊಂಡು ಮೊದಲು ಮದುವೆ ಮಾಡ್ಸರಿ. ನೀವು ಕೊಡತೋಣದ್ ಮಾಡ್ರಿ, ಆಮೇಲೆ ನೋಡೋಣ. ದೊಡ್ಡ ಎಕ್ಸಾಂಪಲ್ಗಳು ಭಾಳ ಕೊಟ್ಟಿದ್ದಾರೆ ಈ ದೇಶದಲ್ಲಿ. ಯಾಕೆ ಮಾಡ್ಬಾರ್ದು? ಮತ್ತೆ ಮಾತಾಡ್ತಿರಲ್ಲ, ಹಿಂದೂ ಅಂತ ಮಾತಾಡ್ತಿರಲ್ಲ, ಮತ್ತೆ ಎಲ್ಲರೂ ಒಂದೇ ತಾನೇ ಮಾತಾಡ್ರಿ. ಕೊಡತೋಣದ್ ಮಾಡ್ರಿ, ಕೊಡತೋಣದ್ ಬೇಡ. ಇದಕ್ಕೆ ಹೇಳ್ರಿ, ನನ್ನ ಉದ್ದೇಶ ನೀವು ಅಷ್ಟೇ ಹೆಂಗಿದ್ರೆ ಮಾಡ್ರಲ್ಲ, ಯಾರು ಬೇಡ ಅಂದ್ರೆ. ಈಗ ಹಿಂದೂ ಪರ ಮಾತನಾಡ್ತಕ್ಕಂಥ ಬಿಜೆಪಿ ಅವ್ರ ಕೇಂದ್ರದಲ್ಲಿ ಇವ್ರ ಮಕ್ಕಳು ಒಂದು ಯಾವುದು ಸ್ಟ್ರೈಕಿಗೆ ಬರಲ್ಲ, ಒಂದು ಯಾವುದು ಗಲಾಟೆಗೆ ಬರೋದಿಲ್ಲ, ಒಂದು ಯಾವುದು ಅವ್ರ ಮೇಲೆ ಕೇಸ್ಗಳು ಇರೋದಿಲ್ಲ. ಇವರು ನಮ್ಮನ್ನ ಉದ್ದೇಶಪೂರ್ವಕವಾಗಿ ಹಿಂದಿ ಕಲಿ, ಮೈಥಾಲಜಿ ಬಗ್ಗೆ ಮಾತನಾಡ್ತಾರೆ. ಇವ್ರ ಮಕ್ಕಳೆಲ್ಲ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಓದ್ತಾರೆ. ಇದ್ರ ಬಗ್ಗೆ ಚರ್ಚೆ ಬೇಡ. ಐ ಆಮ್ ಆಸ್ಕಿಂಗ್ ರಿಯಲ್ ಥಿಂಗ್ ಆರ್ ರಾಂಗ್ ಥಿಂಗ್. ಐ ಗಾಟ್ ಎವ್ರಿ ರೈಟ್ ಟು ಆಸ್ಕ್. ಐ ಆಮ್ ಅ ಪ್ರೌಡ್ ಹಿಂದೂ, ವಿ ಆರ್ ಆಲ್ ಪ್ರೌಡ್ ಹಿಂದೂ. ವಾಟ್ ಡಸ್ ಇಟ್ ಮೀನ್? ಇವತ್ತು ನಮ್ಮ 70 ವರ್ಷದ ಇತಿಹಾಸದಿಂದ ಇಲ್ಲಿವರೆಗೆ ಬಂದರೆ 6,70,000ಕ್ಕೂ ಹೆಚ್ಚು ಗುಡಿಗಳು ನಮ್ಮ ಕಾಲದಲ್ಲಿ ಆಗಿರೋದು. ಇಲ್ಲಿವರೆಗೆ ಶಕ್ತಿ ಪೀಠಗಳು ನಾವೇ ಮಾಡಿರೋದು. ಇವ್ರು ಬಂದೇನೋ ನಾವು ಶಕ್ತಿ ಪೀಠಗಳು ಮಾಡಿದಾರಾ? ಅದು ಸಾಫ್ಟ್ ಹಿಂದುತ್ವ ಅಂದ್ರೆ ಹಿಂದೂ ಇಸ್ ಬೀಂಗ್ ಅ ವೇ ಆಫ್ ಲಿವಿಂಗ್. ಸುಪ್ರೀಂ ಕೋರ್ಟ್ ಹೇಳಿದೆ, ಹಿಂದೂ ಇಸ್ ವೇ ಆಫ್ ಲಿವಿಂಗ್ ಅಂತ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಹೇಳಿದೆ. ಇವ್ರು ಅದನ್ನ ಇವರು ಮುಸ್ಲಿಂ ವಿರೋಧ ಮಾತಾಡದ್ ಬಿಟ್ಟು ಬೇರೆ ಮಾತಾಡ್ಬೋದು ಹೇಳಿ ನೋಡೋಣ. ಹಂಗೆ ದೇವೇಗೌಡರು ಅದನ್ನ ಹೇಳಿದ್ರಲ್ಲ, ದೇವೇಗೌಡರು ಅದ್ ಹೇಳಿಲ್ವಾ? ದೇವೇಗೌಡರು ಕೂಡ ಅದನ್ನ ಹೇಳಿದ್ರು, ನಾನೇನೋ ನನಗೆ ಮುಂದಿನ ಜನ್ಮ ಸಿಕ್ಕರೆ ನಾನು ಮುಸ್ಲಿಂ ಆಗ್ಬಿಟ್ಬೇಕಂತ ಹೇಳಿರ್ತಕ್ಕಂಥದ್ದು ಅವ್ರಿಗೆ ಕೇಳ್ಬೇಕು ಅಲ್ರಿ. ದೇವೇಗೌಡರು ಸಾಹೇಬರು ಈ ದೇಶದ ಪ್ರೈಮ್ ಮಿನಿಸ್ಟರ್ ಅಲ್ವಾ? ಈ ಮಾತು ಹೇಳಿಲ್ವಾ ದೇವೇಗೌಡರು ಸಾಹೇಬರು? ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು. I am not going to, I cannot criticize Mr. Devegowda Sahib. He is one of the senior most leader. I got highest regard and respect for him. I am not criticizing. I am telling you, ಈ ತರ ಹೇಳಿದಾರೆ ಅಂತ ಹೇಳಿದೆ.